ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಂಗ್ರೆಸ್ ಸಭೆಯ ಬಳಿಕ ತಮ್ಮ ವಿರುದ್ಧ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ನೀಡಿದ ಹೇಳಿಕೆಗಳು ಸತ್ಯಕ್ಕೆ ದೂರವಾಗಿದ್ದು, ತಮ್ಮ ಅಮಾನತಿಗೆ ಸಂಬಂಧಿಸಿದಂತೆ ಪಕ್ಷದಿಂದ ಯಾವುದೇ ಅಧಿಕೃತ ನೋಟಿಸ್ ಅಥವಾ ಆದೇಶ ಬಂದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ, ಯುವ ಕಾಂಗ್ರೆಸ್ನ ಮಾಜಿ ತಾಲೂಕು ಅಧ್ಯಕ್ಷ ಹಾಗೂ ಅಂಜುಮನ್ ಇಸ್ಲಾಂ ಅಧ್ಯಕ್ಷ ಇರ್ಫಾನ್ ತಾಲಿಕೋಟಿ ತಿಳಿಸಿದ್ದಾರೆ. ಗುರುವಾರ ಸಾರ್ವಜನಿಕ ಕಾಮಗಾರಿಕೆಗಳ ಇಲಾಖೆ ವಿಶ್ರಾಂತಿ ಗೃಹದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಕಾಂಗ್ರೆಸ್ನಲ್ಲಿ ಎರಡು ರೀತಿಯ ನ್ಯಾಯ ನೀಡುತ್ತಿದೆ ಎಂಬ ಪ್ರಶ್ನೆ ಎತ್ತಿದರು. ಬುಧವಾರ ನಡೆದ ಸಭೆಗೆ ತಾವು ಕೇವಲ ಪಕ್ಷದ ವೀಕ್ಷಕರನ್ನ ಭೇಟಿ ಮಾಡಲು ತೆರಳಿದ್ದು, ಯಾವುದೇ ಗೊಂದಲ ಉಂಟಾಗದಂತೆ ಸ್ವಯಂ ಪ್ರೇರಿತವಾಗಿ ಸಭಾಂಗಣದಿಂದ ಹೊರಗೆ ಬಂದೆ ಎಂದು ಸ್ಪಷ್ಟಪಡಿಸಿದರು. ತಮ್ಮ ವಿರುದ್ಧ ಹಲವು ವರ್ಷಗಳಿಂದ ಅಪಕೀರ್ತಿ ಮಾಡುವ ಸಂಚು ನಡೆಯುತ್ತಿದ್ದು, ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಹಾಗೂ ರೌಡಿ ಶೀಟರ್ ಪಟ್ಟಿಗೆ ಸೇರಿಸುವ ಪ್ರಯತ್ನಗಳು ನಡೆದಿದ್ದು, ಆದರೆ ನ್ಯಾಯಾಲಯದಿಂದ ತಮಗೆ ನ್ಯಾಯ ದೊರೆತಿದೆ ಎಂದು ಹೇಳಿದರು. ನಮಸ್ಕಾರ, ನಾನು ತಮ್ಮ ಇರ್ಫಾನ್ ತಾಲಿಕೋಟಿ. ನಿನ್ನೆ ಕಾಂಗ್ರೆಸ್ ಸಭೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ತನ್ನ ಹೊತ್ತಿಂದ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಮೀಟಿಂಗ್ದಿಂದ ಹೊರಗೆ ತೆಗೆದ್ರು ಅಂಥೇಳಿ. ಅದು ಅವ್ರು ಹೇಳೋ ಪ್ರಕಾರ ಅದು ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ನಾನು ಅಲ್ಲಿ ಮೀಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ನಾನು ಅಲ್ಲೇ ಇದ್ದೆ. ಈ ಘಟನೆ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಗಿದೆ. ನಾನು ಹೋಗಿದ್ದಲ್ಲೇ ನಮ್ಮ ಬ್ರದರ್ಗೆ ಅಲ್ಲೇ ಡ್ರಾಪ್ ಮಾಡಬೇಕು, ಆಮೇಲೆ ಅಬ್ಸರ್ವರ್ ಜೊತೆ ಮಾತಾಡಿ ಒಂದು ಫ್ರೆಂಡ್ಶಿಪ್ ರಿಲೇಷನ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಯಾಕೆಂದರೆ 2028ರಲ್ಲಿ ಖಾನಾಪುರ್ಗೆ ಕಾಂಗ್ರೆಸ್ ಅಭ್ಯರ್ಥಿ ನಾನೇ ಆಗವ. ನನ್ನ ಕರ್ತವ್ಯ ಇದೆ, ನಮ್ಮ ಪಕ್ಷ ಹಿರಿಯ ಮುಖಂಡರಿಗೆ ನಾನು ಭೇಟಿ ಆಗಬೇಕು. ನಾನು ಪಕ್ಷ ವಿರೋಧಿ ಅಲ್ಲ, ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಅಭಿಮಾನ ನನಗಿದೆ. ನಾನು ವ್ಯಕ್ತಿ ವಿರೋಧಿ. ಇದು ನೂರಾರು ಕಾರ್ಯಕರ್ತರ ವ್ಯಕ್ತಿ ವಿರೋಧಿ ಇದ್ದಕ್ಕೆ ನಿನ್ನೆ 400-500 ಜನ ಬಗ್ಗೆ 70-60 ಜನ ಬಂದಿದ್ರು. ನಿನ್ನೆ ಅವರು ಅಬ್ಸರ್ವರ್ಗೆ ಬಂದಿದ ತಕ್ಷಣ ಸ್ವಾಗತ ಮಾಡೋ ಒಂದು ಸೆಕೆಂಡಲ್ಲಿ ಮೈಕ್ ತಗೊಂಡು ಈ ಹಾಲ್ದಲ್ಲಿ ಸಸ್ಪೆಂಡ್ ಆಗಿದ್ದ ವ್ಯಕ್ತಿ ಕೂತಿದ್ದಾರೆ, ಅವ್ರು ಇಲ್ಲೇ ಕೂತ್ರೆ ನಾವು ಹೊರಗೆ ಹೋಗ್ತೀವಿ ಅಂತ ಹೇಳಿ ತನ್ನ ಪ್ರಶ್ನೆ ಇಟ್ರು. ಅಲ್ಲಿ 70 ಜನ ನೋಡ್ಯಾರದು ಕಣ್ಣಾರೆ. ಮೀಡಿಯಾದವರು ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟವರು ಇದ್ರು, ಎಲ್ಲರೂ ಇದರಲ್ಲಿ. ಮತ್ತು ಅಬ್ಸರ್ವರ್ ಮನೋಜ್ ಚವಾಣ್ ಸಾಹೇಬರು ಅವರು ಸ್ಟೇಟ್ಮೆಂಟಲ್ಲಿ ಒಂದು ಶಬ್ದ ನನ್ನ ಬಗ್ಗೆ ಹೇಳಿಲ್ಲ. ಏನು ಹೇಳೋದು ಅಂಜಲಿ ನಿಂಬಾಳ್ಕರೇ ಹೇಳಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇತ್ತು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ತಾಲೂಕದಲ್ಲಿ ಹೋಗಲಿ ಅಂಥೇಳಿ. ಅವ್ರಿಗೆ ಹೊಟ್ಟೆ ಚಾಗ್ತಾ ಇದೆ ನನ್ನ ಕೆಲ್ಸಗಳು ನೋಡಿ. ನನ್ನ ಮನೆ ಕಡೆ ಎವ್ರಿ ಡೇ ಮುಂಜಾನೆ ಜನ ಹಳಿದಿಂದ ಬಂದು ತನ್ನ ನೋವನ್ನು ನನಗೆ ಹೇಳ್ಕೊತಾ ಇದ್ದಾರೆ. ಅವ್ರ ರಿಕ್ವೆಸ್ಟ್ ಮಾಡಿದ ಪ್ರಕಾರ ನಾನು ಕನ್ಸರ್ನ್ ಮಿನಿಸ್ಟರ್ ಕಡೆ ಹೋಗಿ ಅವ್ರು ತಗೊಂಡ್ ಜೊತೆಗೆ ರಿಕ್ವೆಸ್ಟ್ ಮಾಡಿ ನನ್ನ ತಾಲೂಕದ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದವ್ರು ನೋಡೋಕ್ಕಾಗ್ತಾ ಇಲ್ಲ. ಅದು ನನ್ನ ಪ್ರಾಬ್ಲಮ್ ಅಲ್ಲ. ನಾ ಈ ಮನದಲ್ಲಿ ಹುಟ್ಟಿದ್ದೀನಿ, ನಾ ಈ ಮನದ ಮಗ. ನನ್ನ ಜನರದು ನನ್ನ ಕಾಳಜಿ ಇದೆ. ನಾ ಅವ್ರ ಪರವಾಗಿ ಹೋರಾಟ ಮಾಡವನೇ. ಮತ್ತು ಏನು ಕೆಲಸ ನಾನು ಈಗ ಮಾಡ್ತಾ ಇದ್ದೀನಿ ಅದಕ್ಕಿಂತ ಡಬಲ್ ಕೆಲಸ ನಾನು ನಾಳಿಂದ ಮಾಡವ. ನನಗೆ ಯಾರು ಬೆದರಿಕೆ ಇಲ್ಲ. ಅವ್ರು ಅಂತಾರೆ 2013ರಲ್ಲಿ ನಾನು ಅವ್ರ ವಿರೋಧ ಇಲೆಕ್ಷನ್ ಮಾಡಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದೇನೆ, ಅದಕ್ಕಾಗಿ ನನ್ನ ನಿಲಂಬಿತ ಮಾಡಿದ್ದಾರೆ. ನಾನಂತೀನಿ ನೀವು 2013ರಲ್ಲಿ ರಫೀಕ್ ಖಾನಾಪುರಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಿಮ್ಗೆ ಯಾಕೆ ನಿಲಂಬಿತ ಮಾಡಲಿಲ್ಲ? ಕಾಂಗ್ರೆಸ್ ಪಕ್ಷದಾಗೆ ಎರಡು ನ್ಯಾಯ ನೀತಿ ಅದಾವ. ನಿಮ್ಗೆ AICC, KPCC, ನಿಗಮ್, MLA ಟಿಕೆಟ್. ಮತ್ತು ನಾವು ನಿಲಂಬಿತ ಆದರೆ ನಾ ಮುಸ್ಲಿಂ ಇದ್ದಿದ್ದಕ್ಕೆ ನನಗೆ ನ್ಯಾಯ ಬ್ಯಾರೆದಿದೆಯೇನಾ? ಇದು ಹೊಸದಲ್ಲ ನನಗೆ. 10 ವರ್ಷದಿಂದ ಇಂಥ ಬಹಳಷ್ಟು ಷಡ್ಯಂತ್ರ
ನನ್ನ ಮೇಲೆ ಈ ಕೆಲವು ಹಟ್ಟಿ ಕಿಸ್ಲೆ ಜನ ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ. ನನ್ನ ಕಡೆ ಎಲ್ಲ ದಾಖಲೆ ಅದಾವ. ನಾನು ಯೂತ್ ಅಧ್ಯಕ್ಷ ಇದ್ದಿದ್ದ ಸಮಯದಲ್ಲಿ, ನಾನು ಇಲೆಕ್ಟೆಡ್ ಯೂತ್ ಅಧ್ಯಕ್ಷ, ಇವರು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಯೂತ್ ಅಧ್ಯಕ್ಷ ಸ್ಥಾನದಿಂದ ತೆಗೀರಿ ಅಂತ ಹೇಳಿ ತಮ್ಮ ಸ್ವಯಂ ಘೋಷಿತ ಒಂದು ಹುಡುಗಗೆ ಇಡಗಿದಿಂದ ತರಿಸಿ ಅವಂಗ ಅಧ್ಯಕ್ಷ ಮಾಡಿದ್ದೀನಿ ಡಿಕ್ಲೇರ್ ಮಾಡಿಸಿದ್ರು. ಇದೆಲ್ಲ ತಾಲೂಕು ಗುರುತಿದ್ದೆ. ಪಕ್ಷದಲ್ಲಿ ಸ್ಟೇಟ್ ಪ್ರೆಸಿಡೆಂಟ್ ಆ ಮಾತಿಗೆ ಒಪ್ಪಲಿಲ್ಲ. ಇರ್ಫಾನೇ ಅಧ್ಯಕ್ಷ, ಇರ್ಫಾನೇ ಅವ್ನ ಪಿರಿಯಡ್ ಮುಗುವವರೆಗ ಇರೋರು ಅಂತ ಅವ್ರು ಹೇಳ್ಬಿಟ್ರು. ಅದೊಂದಾಯ್ತು. ಆಮೇಲೆ ನಾನು ಯೂತ್ ಸಂಘಟನೆ ಮಾಡಿ ಕಷ್ಟಪಟ್ಟು ತಾಲೂಕಾಗ ಒಗ್ಗಟ್ಟು ಮಾಡಿದೆ. ನಮ್ಮ ಬ್ರದರ್ಗೆ ತಾಲೂಕು ಪಂಚಾಯತ್ ಗೋದೋಳಿಗೆ ಕಾಂಗ್ರೆಸ್ ಸೀಟ್ ಹಾರಿಸ್ಕೊಂಡು ಬಂದೆ. ನಾನಲ್ಲಿ ನಾನ್ ಮಾಡಿದ ಸಂಘಟನೆ, ನಾನ್ ಮಾಡಿದ್ದು ಶಕ್ತಿದಿಂದ ಇವ್ರು 17ಗೆ ಹಾರ್ಚ್ ಬಂದ್ರು. ಹಾರ್ಚ್ ಬಂದಿದ್ದ ಕೂಡಲೇ ನಾನೀಗ ಆಕ್ಚುಲಿ ಪಕ್ಷದಲ್ಲಿ ಕೆಲಸ ಮಾಡಿ ನಾನು ಜನರಿಗೆ ಒಳ್ಳೇದು ಮಾಡಿ ನಾನು ಹೈಲೈಟ್ ಆಗ್ತೇನೆ ಅಂತ ಹೇಳಿ ಕೆಲವು ಕಾರ್ಯಕರ್ತರಿಗೆ ಮುಂದೆ ಮಾಡಿ ಇರ್ಫಾನ್ ಪಕ್ಷ ಚಟುವಟಿಕೆ ಮಾಡಿದಾನ, ವಿರೋಧ ಚಟುವಟಿಕೆ ಮಾಡ್ಯಾನ ಅಂತ ಹೇಳಿ ಪತ್ರಿಕೆ ಮಾಧ್ಯಮದಲ್ಲಿ ಹಾಕಿರಿ. ನಾನು ಹತ್ರ ಉತ್ತರ ಕೊಟ್ಟಿದ್ದೀನಿ, ಪೇಪರ್ ಐತಿ ನನ್ನ ಕಡೆ. ಈಗ ನೀವು ನಿನ್ನೆ ಹೇಳಿದ್ರಿ ಇರ್ಫಾನ್ 13ಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾನೆ, ಅದಕ್ಕಾಗಿ ನಿಲಂಬಿತ ಮಾಡಿದ್ದಾರೆ. ನೀವು ಕ್ಲಿಯರ್ ಆಗಿ ಹೇಳಿ, ಇರ್ಫಾನ್ ದಿಂದ ನಿಮ್ಗೆ ಯಾವಾಗಿನ ಪ್ರಾಬ್ಲಮ್ ಇದೆ? ನಿಮ್ ತಲೆಯಾಗ ಯಾವಾಗಿನ ನಡೆದಿದೆ ಇರ್ಫಾನ್ಗೆ ಹೆಂಗಾದ್ರೂ ಸರಿಸ್ಬೇಕಂತ ಹೇಳಿ ಅಲ್ಲ. ನಿಮ್ದೆ ನಮ್ಗೆ ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ನಂಗೇನ್ ಫಾಯ್ದೆ ನಿಮ್ದು ನಿಮ್ಮತ್ತಿಂದ? ನನ್ಗೇನೋ ನಿಮ್ಮ ವಿರೋಧದೇ ಇಲ್ಲ. ನಾ ಬರೀ ನನ್ನ ತಾಲೂಕಾ ಜನರ ಮೇಲೆ, ನನ್ನ ತಾಲೂಕಾ ಮೇಲೆ ನನಗೆ ಅಭಿಮಾನ ಇದೆ. ಅವ್ರ ಪರ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ಗೆ ವರಿಷ್ಠರು ಹೇಳಿದಾರೆ, ನನ್ನ ವಿಶ್ವಾಸಿಕ್ ಲೀಡರ್ ನನ್ನ ಮ್ಯಾಲಿಂದ ಅವರು ನನ್ಗೆ ಹೇಳಿದಾರೆ, 28ರಲ್ಲಿ ನಿನ್ ಟಿಕೆಟ್ ಕಾಂಗ್ರೆಸ್ ಕೊಡುತ್ತೆ, ನೀ ಕೆಲಸ ಮಾಡು ಅಂತ ಹೇಳಿದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಇಂಥ ಮಾತಿಗೆ ನಾನು ಬಲಿಯಾಗಂಗಿಲ್ಲ. ನಾನು ಯೂಸ್ ಟು ಆಗಿದ್ದೇನೆ, ಇದಕ್ಕೆ 10 ಸಲ ಆಗಿದೆ ನನ್ನ ಜೊತೆ ಇದು. ಮತ್ತೆ ನಮ್ಮ ಬ್ರದರ್ ಇಮ್ರಾನ್ ತಾಲಿಕುಟಿ ನಿನ್ನೆ ಮೀಟಿಂಗ್ದಾಗ ಪ್ರೆಸೆಂಟ್ ಇದ್ರು. ಅವರು ಇದು ಕಾಂಗ್ರೆಸ್ ಬಿ ಫಾರ್ಮ್, ಅವ್ರಿಗೆ ತಾಲೂಕಾ ಪಂಚಾಯತ್ ಮೆಂಬರ್ ಅಂತ ಹಾರ್ಸ್ ಬರ್ಲಿಕ್ಕೆ ಈ ಫಾರ್ಮ್ ಮೇಲೆ ಅವ್ರು ಹಾರ್ಸ್ ಬಂದಿದ್ರು. ನಿನ್ನೆ ಅವ್ರ ಅಭಿಪ್ರಾಯ ಕೊಡಕ್ಕೆ ಅವ್ರಿಗೆ ಅಬ್ಸರ್ವರ್ಗೆ ಸ್ಟಾಪ್ ಮಾಡಿದ್ರು. ಅವರು ಯಾಕ? ಏನು ಉದ್ದೇಶ ಇತ್ತು ತಮ್ಮದು? ಅಬ್ಸರ್ವರ್ಗೆ ನಾವು ದೋಸ್ತಿ ಮಾಡಿ ನಮ್ಮ ರಿಲೇಷನ್ ಇಟ್ಟರು ನಿಮ್ಗೆ ಯಾಕೆ ಕಟ್ ಅನ್ನಿಸ್ತಾ ಇದೆ? ನಾವು ಯಾಕೆ ಬೆಟ್ ಆಗ್ಬಾರ್ದು ಅಬ್ಸರ್ವರ್ಗೆ? ನಾವು ಮೀಟಿಂಗ್ ಅವ್ರು ಹೇಳಿದ್ದಕ್ಕೆ ಅಬ್ಸರ್ವರ್ ನಾವು ಅಲ್ಲಿಂದ ಎದ್ದ ಹೋಗಿ ಅವ್ರ ಹ್ಯಾಂಡ್ ಶೇಕ್ ಮಾಡಿ ನಾನು ಹೇಳಿದ್ದೆ, ಐ ರೆಸ್ಪೆಕ್ಟ್ ಯುವರ್ ವರ್ಡ್ಸ್, ಐ ಅಗ್ರಿ ಟು ದ್ಯಾಟ್, ಐ ವಿಲ್ ಗೋ ಔಟ್ಸೈಡ್. ನಾ ಈ ಮಾತು ಹೇಳಿ ಹೊರಗೆ ಬಂದಿದ್ದೀನಿ. ನಾನು ಗಲಾಟೆ ಮಾಡೋ ವ್ಯಕ್ತಿ ಅಲ್ಲ, ನಾನು ಎಜುಕೇಟೆಡ್ ವ್ಯಕ್ತಿ. ಗಲಾಟೆ ಯಾರು ಮಾಡಿದಾರ ಅಲ್ಲಿ ಜನ ನೋಡಿದಾರೆ, 70 ಜನ ಕಣ್ಣಾರೆ. ನಂದು ಏನೂ ಅಸಹ್ಯ ಆಗಲಿಲ್ಲ. ನಾನು ಒಂದು ಚಿಕ್ಕ ಕಾರ್ಯಕರ್ತ. ನನ್ನ ತಾಲೂಕಾ ಪರವಾಗಿ, ನನ್ನ ಜನರ ಪರವಾಗಿ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ನಾನು ಸತತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತದು ನಾನು ಜಾಸ್ತಿ ಮಾಡವ, ಯಾರ ಅಪ್ಪನ ಬೆದರಲ್ಲ. ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛುಕಿದ್ದೀನಿ. ಏನಂದ್ರೆ, ಮೊನ್ನೆ ಪಂಡಿತ್ ಒಗ್ಲೆ ಮೇಲೆ ಪಾಪ ಹುಡುಗ, ತಂದೆಲಿದ್ ಹುಡುಗವ ಸಮಾಜ ಸೇವೆ ಮಾಡಿ ತನ್ನ ಧರ್ಮದ್ದು ಅಭಿಮಾನ ಕಟ್ಕೊಂಡು ತನ್ನ ಧರ್ಮ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿ ನನ್ನ ಅನುಶ್ರೀ ಪ್ರಕಾರ ಕಟ್ಟ ಹಿಂದೂವಾದಿ ಪಂಡಿತ್ ಒಗ್ಲೆ. ಆ ಹುಡುಗನ ಮೇಲೆ ರೌಡಿ ಶೀಟ್ ಇದೆ, ಅವ್ನು ತಡಿಪಾಡ್ ಮಾಡ್ರಿ ಶ್ರೀ ಅಂತ ಹೇಳಿ ಕೆಲವು ಪೋಪಟ್ಗೋಗಿ ಮುಂದೆ ಮಾಡಿದ್ರಿ ನೀವು. ನಾನು ಪಂಡಿತ್ ಒಗ್ಲೆ ಅಲ್ಲ ಕೇಳಲಿಕ್ಕೆ. ನೀವು ಅಧಿಕಾರ ಮೇಲೆ 17ಕ್ಕೆ ಬಂದಿರಿ. ನನ್ನ ಮೇಲೆ 307 ಕೇಸ್ ಯಾರು ಹಾಕ್ಸಿರು 17ದಾಗ? ಆ ಬಸವನಗೌಡ PS ಆಗಿ ಯಾರು ಪ್ರೆಷರ್ ಮಾಡಿದ್ರು? ಇದ್ರ ಬಗ್ಗೆ ನಾ ಚೌಕಶಿ ಮಾಡಿಸ್ತೀನಿ. ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿಸಿದ್ರು, ಹೈಕೋರ್ಟ್ ಕ್ಲೋಸ್ ಮಾಡಿದ್ರು.
307 ನನ್ನ ಮೇಲೆ ಫಾಲ್ಸ್ ಹಾಕಿದ್ದು, ಏನೋ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅದು ಹೈಕೋರ್ಟ್ ಕ್ಲೋಸ್ ಮಾಡೈತಿ. ನನ್ನ ಕಡೆ ದಿಲ್ಲಿದಾಗ ವಕೀಲ ಅದಾರ, ಬೆಂಗಳೂರದಾಗ ವಕೀಲ ಅದಾರ, ಮುಂಬೈದಾಗ ವಕೀಲ ಅದಾರ. ನಾ ಕಾಯ್ದೆ ಮೀರೆ ಕೆಲಸ ಮಾಡಂಗಿಲ್ಲ. ನನ್ನ ಮೇಲೆ ಇದು 307 ಹಾಕಿದ್ದ ಅಧಿಕಾರಿಗೆ, ನನ್ನ ಮೇಲೆ ಫಾಲ್ಸ್ ರೌಡಿ ಶೀಟ್ ತೆಗೆದಿದ್ದ ಅಧಿಕಾರಿಗೆ ನಾನು ಕೋರ್ಟ್ದಿಂದ ಪರ್ಮಿಷನ್ ತಗೊಂಡು ಅವ್ರ ಮೇಲೆ ಮಾನಹಾನಿ ಮೊಕದ್ದಮೆ ನಾನು ಹಾಕ್ತಾ ಇದ್ದೀನಿ 5 ಕೋಟಿ ರೂಪಾಯಿ. ಮತ್ತೆ ಕೆಲವು 7-8 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ರಾಜಕಾರಣಿ ಮೇಲೆ ಕೆಲವು ಡಿಪಾರ್ಟ್ಮೆಂಟ್ದವರು ಒತ್ತಡ ತರಕ್ ನೋಡ್ತಾ ಇದ್ದಾರೆ. ಖಾಕಿ ಡಿಪಾರ್ಟ್ಮೆಂಟ್ ಯಾಕದು? ವಾಟ್ ಈಸ್ ದೇರ್ ಇಂಟ್ರೆಸ್ಟ್? ಬೇರೆದವ್ರ ಸಮಾಜ ಸೇವೆ ಮಾಡಬಾರ್ದಾ? ಪಂಡಿತುಗಳೇ ಬೆಳಿಬಾರ್ದಾ? ಯಾಕದು? ಇವು ಎಲ್ಲ ಮಾತುಗಳಿಗೆ ಪ್ರಶ್ನೆ ನಾ ಇನ್ಕ್ವೈರಿದಾಗ ತಗೋತೀನಿ. ನಿನ್ನೆ ನಾನು ನೋಡಿನಿ ಅದು ಪ್ರೆಸ್ ಮೀಟ್ದಾಗ. ಇವರು ತನಗೆ ನಾನು ಮರಾಠಿ ಅಂತ ಅಭಿಮಾನ ಹೇಳ್ತಾರೆ. ಇವರು ನಮ್ಮ ಖಾನಾಪುರ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ IR ಗಾಡಿ ಸಾಹೇಬ್ರು, ಬ್ಲಾಕ್ ಅಧ್ಯಕ್ಷ ಅವರು ಕುರ್ಚಿ ಕೊಡ್ಲಿಲ್ರಿ ಅವ್ರಿಗೆ ಕೂಡಾಕ. ಇದೇ ನಿಮ್ ಮರಾಠಿದ ಅಭಿಮಾನ? ನಮ್ ಖಾನಾಪುರದ ಜನರಿಗೆ 7 ತಿಂಗಳದಾಗ ಹುಟ್ಟಿದ್ರ ಅಂತ ತಿಳ್ಕೊಂಡಿರಾ? ನನ್ ಜನರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಈ ಹೂವಾಪುವ ಮಾತಿಗೆ ಯಾರು ಬಲಿಯಾಗೋದು ಅವಶ್ಯಕತೆ ಇಲ್ಲ. 2028ಗೆ ನನ್ನ ತಯಾರಿ ಐತಿ. ನನ್ನ ವರಿಷ್ಠ ನಂಗೆ ಹೇಳ್ಯಾರ, ಕಾಂಗ್ರೆಸ್ ಪಕ್ಷ ನನ್ ಟಿಕೆಟ್ ಕೊಡ್ತೈತಿ. ನಾ ಬದ್ದಿದ್ದೀನಿ, ನಾನು ಸಂಘಟನೆ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲಾರು ನನ್ನ ಜೊತೆ ಇದ್ರೆ ನಾ ಹಾರ್ಸ್ ಬಂದು ತೋರಿಸ್ತೀನಿ. ನನ್ನ ಕನಸಿದೆ ನಮ್ಮ ಖಾನಾಪುರ್ಗೆ ಸಿಂಗಾಪುರ್ ಮಾಡ್ಬೇಕಂತ. ನಾನು ಈ ವಯಸ್ಸಲ್ಲಿ ನಾ ಪ್ರಯತ್ನ, ನನ್ನ ಕನಸು ಪೂರ್ತಿ ಮಾಡ್ತೀನಿ. ಧನ್ಯವಾದ. ಖಾನಾಪುರದಲ್ಲಿ ರಾಜಕೀಯ ಒತ್ತಡದಿಂದ ರಾಜಕೀಯ ನಾಯಕರು, ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವಿರುದ್ಧ ಸುಳ್ಳು ಪ್ರಕರಣಗಳು ದಾಖಲಾಗುತ್ತಿವೆ ಎಂದು ಆರೋಪಿಸಿದ ಅವರು, ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ಹಾಗೂ ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಡೆಯುತ್ತಿದೆ ಎನ್ನಲಾದ ಹಣದ ವ್ಯವಹಾರಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಕೊನೆಯಲ್ಲಿ ನಾವು ಯಾರಿಗೂ ಹೆದರುವುದಿಲ್ಲ, ಜನಸೇವೆ ಮುಂದುವರಿಸಲಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ತಮಗೆ ಸಿಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸವಿದೆ ಎಂದು ಇರ್ಫಾನ್ ತಾಳಿಕೋಟೆ ಹೇಳಿದರು. ನಾಗೇಶ್ ನಾಯ್ಕರ್, KMM ಕನ್ನಡ ನ್ಯೂಸ್, ಖಾನಾಪುರ್. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.